ಹಾಕಿದ್ದು ಹಾ. 7 ವರ್ಷ ಆಯ್ತು. ಆರ್ಡರ್ ಆಗಿಲ್ಲ? ಆರ್ಡರ್ ಆಗಿಲ್ಲ, ಇನ್ನ ಆರ್ಡರ್ ಮಾಡಲಿಲ್ಲ. ಯಾಲಕ್ಕಪ್ಪ ಅಂತ ಲಾಯರ್ ಮಾಡಿಕೊಂಡು ಹಾ. 8 ವರ್ಷದಿಂದ ತಿರುಗಿ ಸಾಕಾಗುತ್ತೆ. ಇವತ್ತಾಯ್ತದೆ, ನಾಳೆ ಎಷ್ಟು ಆಯ್ತದೆ ವಯಸ್ಸು ಅಂತ ನಿಮ್ಗೆ? ಹೇಳ್ತಾರೆ. ನನಗೆ 73. 73. ಎಷ್ಟು ವರ್ಷ ಬದುಕಿರ್ಬೋದು? ಇನ್ನು 2-3 ವರ್ಷ ಆಯ್ತು. ನಾವು ಸತ್ತೋದ್ಮೇಲೆ ಕೊಡೋದು ಅಷ್ಟೇ? ಅಷ್ಟೇ, ಕೊಡುದಿಲ್ಲ. ಕೇಳ್ಬಿಡಿ. ಕೊಟ್ಟವ್ರೆ, ಅಲ್ಲ, ಅದನ್ನೇ ಕೇಳ್ಬಿಡಿ. ಹ್ಮ್. ನಾನು ಕೊಡ್ತೀರಾ? ಉಸಿರಾಡೋದ್ರೊಳಗಾಗ ನಾನು ಜೀವ ಇರುವತ್ತಿಗೆ ಕೊಡ್ತೀರಾ ಇಲ್ವೇ? ಅಷ್ಟೇ. ಕೇಳಿದ್ರೆ ಏನೇನೋ ಹೇಳ್ತಾರೆ. ಇದು ಆಯ್ತು ಬಿಡಿ. ಮಾಡ್ತಾವ್ರೆ. 8 ವರ್ಷ ಆಗಿದೆ, ಇನ್ನೆಷ್ಟು ವರ್ಷ ಬೇಕು ಕೇಳ್ಬಿಡಿ. 70,000 ರೂಪಾಯಿ ಖರ್ಚು ಮಾಡಿದ್ದೀನಿ. ಯಜಮಾನ್ರೆ 8 ವರ್ಷ ಆಗಿದೆ, ಇನ್ನೆಷ್ಟು ವರ್ಷ ಬೇಕು ಸ್ವಾಮಿ ಅಂತ ಕೇಳ್ಬಿಡಿ ಒಂದ್ ಮಾತು. ನನ್ ಸತ್ತೋಗತ್ತು ಕೊಟ್ಬಿಡಿ. ನಾಳೆ ಆರ್ಡರ್ ಮಾಡ್ಕೊಡಿ. ಯಾಕೆ ಸ್ವಾಮಿ 8 ವರ್ಷ ಆಗಿದೆ, ಇನ್ನೂ ಆಗಿಲ್ಲ, ಇನ್ನು ಎಷ್ಟು ವರ್ಷ ಬೇಕು ನಿಮ್ಗೆ? ಸರ್ ನಾನು ಕೇಳಿ ಸರ್, ಸುಮ್ಮನೆ ಸಾರಿಸಬೇಡಿ ಸರ್. ನೀವು ಸಾರಿಸೋ ಉತ್ತರ ಕೇಳಕ್ಕೆ ನಾನು ಅಲ್ಲಿ ರಿವ್ಯೂ ಮೀಟಿಂಗ್ ಅಲ್ಲಿ ಡಿಸ್ಟ್ರಿಕ್ಟ್ ಆಫೀಸರ್ ಬೆಂಗಳೂರಲ್ಲಿ ಅದೆಲ್ಲ ಸಾರಿಸೋ ಉತ್ತರ. ಈಗ ಅವ್ರದ್ದು ಕೇಳ್ತಾ ಇದ್ದೀನಿ, 8 ವರ್ಷ, ಇನ್ನು ಎಷ್ಟು ವರ್ಷ ಬೇಕು? ಎಷ್ಟು? ಈಗ ಆತನಿಗೆ ಇನ್ನೊಂದು 2-3 ವರ್ಷ ಬದುಕಿರ್ತೀನಿ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಕೊಡೋದಿಲ್ವಾ? 8 ವರ್ಷದಿಂದ ಹೇಳ್ತಿದ್ದೀರಿ. ಹಂಗಾದ್ರೆ ಖಂಡಿತ ಮಾಡೋಂಗಿದ್ರೆ ಯಾಕೆ ಹೇಳ್ಬೇಕು? ನನ್ ಮಗ ಜಗಳ ಕಾಯ್ತಾವನೆ, ಹುಡುಗ ಕೊಟ್ಟೋಗೋ, ನೀನು ಏನು ಮಾಡಿಸ್ಕೊಳ್ಳಿಲ್ಲ ಅಂತ. ಈಗ ಅದಾಯ್ತು ಅವ್ರೆ ನಮ್ಗೆ. ನಮ್ ಪಾಣಿಗೆ ಕೊಡ್ತಾ ಇಲ್ಲ, ಎಲ್ಲ ಆಗಿರೋದು.